ದಾವಣಗೆರೆ ಉಪ ಕಣದಲ್ಲಿ ಮತದಾನ ಕ್ಷೇತ್ರದ 284 ಬೂತ್ಗಳಲ್ಲಿ ಬಿಗಿ ಬಂದೋಬಸ್ತನ್ನು ಒದಗಿಸಲಾಗಿದೆ. ದಾವಣಗೆರೆ ಉಪ ಕಣದಲ್ಲಿ ಮತದಾನ ಕ್ಷೇತ್ರದ 284 ಬೂತ್ಗಳಲ್ಲಿ ಬಿಗಿ ಬಂದೋಬಸ್ತನ್ನು ಒದಗಿಸಲಾಗಿದೆ. ಮತಗಟ್ಟೆಯಲ್ಲಿ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ. ದಾವಣಗೆರೆ ಉಪ ಕಣದಲ್ಲಿ ಈಗ ಮತದಾನ ಪ್ರಕ್ರಿಯೆ ನಡೀತಾ ಇದೆ. ಕ್ಷೇತ್ರದ 284 ಬೂತ್ಗಳಲ್ಲೂ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಒದಗಿಸಲಾಗಿದೆ. ಮತಗಟ್ಟೆಗಳಲ್ಲಿ ಪೊಲೀಸರು ಅಲರ್ಟ್ ಆಗಿದ್ದಾರೆ. ದಾವಣಗೆರೆ ಉಪ ಕಣದಲ್ಲಿ ಈಗ ಮತದಾನ ನಡೀತಾ ಇದೆ. ಕ್ಷೇತ್ರದ 284 ಬೂತ್ಗಳಲ್ಲೂ ಕೂಡ ಬಿಗಿ ಬಂದೋಬಸ್ತ್. ಮತಗಟ್ಟೆಗಳಲ್ಲಿ ಪೊಲೀಸರು ಈಗ ಅಲರ್ಟ್ ಆಗಿದ್ದಾರೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು ಅಂತ ಪೊಲೀಸರು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಪೊಲೀಸರು ಯಾವ ರೀತಿ ಅಲರ್ಟ್ ಆಗಿದ್ದಾರೆ ಅಂತ. ಸದ್ಯಕ್ಕೆ ಏನು ಕ್ಷೇತ್ರದ 284 ಬೂತ್ಗಳಿದ್ದಾವೆ, ಆ ಎಲ್ಲಾ ಬೂತ್ಗಳಲ್ಲೂ ಕೂಡ ಪೊಲೀಸರು ಬಿಗಿ ಬಂದೋಬಸ್ತನ್ನು ಒದಗಿಸಿದ್ದಾರೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು, ಜೊತೆಗೆ ಯಾರಿಗೂ ಕೂಡ ಸಮಸ್ಯೆಗಳು ಎದುರಾಗಬಾರದು. ಅದರ ಜೊತೆಗೆ ಒಂದು ಚುನಾವಣಾ ಆಯೋಗದ ನೀತಿಗಳಿರುತ್ತೆ, ಆ ಒಂದು ನೀತಿ ಸಂಹಿತೆಯನ್ನು ಯಾರು ಕೂಡ ಉಲ್ಲಂಘನೆ ಕೂಡ ಮಾಡಂಗಿರೋದಿಲ್ಲ. ಅದೆಲ್ಲವನ್ನು ಕೂಡ ಅಲ್ಲಿ ಅಬ್ಸರ್ವ್ ಮಾಡ್ತಾರೆ. ಅದೆಲ್ಲವೂ ಕೂಡ ಬಹಳ ಮುಖ್ಯ ಆಗೋದ್ರಿಂದ ಕೆಲವೊಂದಿಷ್ಟು ಮುಂಜಾಗ್ರತಾ ಕ್ರಮವನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಮತಗಟ್ಟೆಯಲ್ಲಿ ಪೊಲೀಸರು ಈಗ ಫುಲ್ ಅಲರ್ಟ್ ಆಗಿದ್ದಾರೆ. ದಾವಣಗೆರೆ ಉಪಕಣಕ್ಕೆ ಸಂಬಂಧಪಟ್ಟಂತೆ ಕ್ಷೇತ್ರದ 284 ಬೂತ್ಗಳಿದ್ದಾವೆ. ಆ 284 ಬೂತ್ಗಳಲ್ಲೂ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಒದಗಿಸಲಾಗಿದೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ರೀತಿ ಪೊಲೀಸರು ಬಿಗಿ ಬಂದೋಬಸ್ತನ್ನು ಒದಗಿಸಿದ್ದಾರೆ ಅಂತ. ಮುಖ್ಯವಾಗಿ ಜನಸಾಮಾನ್ಯರಿಗೆ ಯಾವುದೇ ರೀತಿಯ ತೊಂದರೆಗಳಾಗಬಾರದು, ಯಾವುದೇ ರೀತಿಯ ಗಲಾಟೆಗಳಾಗಬಾರದು, ಆ ಒಂದು ನಿಟ್ಟಿನಲ್ಲಿ ಈ ಒಂದು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಒದಗಿಸಲಾಗಿದೆ. ಕೇವಲ ಒಂದು ದಾವಣಗೆರೆ ಕ್ಷೇತ್ರ ಅಷ್ಟೇ ಅಲ್ಲ, ಬಾಗಲಕೋಟೆ ಕ್ಷೇತ್ರದಲ್ಲೂ ಕೂಡ ಇದೇ ರೀತಿ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಒದಗಿಸ್ತಾರೆ. ಯಾಕೆಂತಂದ್ರೆ ಜನರ ಸುರಕ್ಷತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಅದರ ಜೊತೆಗೆ ಒಂದು ಚುನಾವಣೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಗಲಾಟೆಗಳಾಗಿರಬಹುದು ಅಥವಾ ದೊಂಬಿಗಳಾಗಿರಬಹುದು, ಯಾವುದು ಕೂಡ ಆಗಬಾರದು ಅಂತ ಕೆಲವೊಂದಿಷ್ಟು ಪ್ರಿಕಾಷನ್ ಅನ್ನು ತೆಗೆದುಕೊಳ್ಳಲಾಗುತ್ತೆ ಪೊಲೀಸ್ ಇಲಾಖೆಯವರು. ಹಾಗಾಗಿ ಈ ರೀತಿಯ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದಾರೆ ಯಾವ ರೀತಿ ಪೊಲೀಸರು ಒಂದು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡಿದ್ದಾರೆ, ಜೊತೆಗೆ ಯಾವ ರೀತಿ ಅಲರ್ಟ್ ಆಗಿದ್ದಾರೆ ಅಂತ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.